ಕಳೆದ ಕೆಲವು ದಿನಗಳಿಂದ ಏನು ಯುದ್ಧ ನಡೀತಾ ಇದೆ. ಇದರ ಪರಿಣಾಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೈಲ ಬೆಲೆ ಇವತ್ತು ಹೆಚ್ಚಾಗ್ತಾ ಇರುವಂಥದ್ದು. ಅಮೆರಿಕ, ಆಸ್ಟ್ರೇಲಿಯಾ, ಬೇರೆ ಬೇರೆ ದೇಶಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ದರ 25% 30-35% ಜಾಸ್ತಿ ಆಗಿರುವಂಥದ್ದು. ಆದರೆ ನಮ್ಮ ದೇಶದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಒಂದು ನಿರ್ಧಾರದಿಂದ ಪೆಟ್ರೋಲ್ ಮೇಲೆ 10 ರೂಪಾಯಿ ಅಬಕಾರಿ ಸುಂಕವನ್ನು, ಎಕ್ಸೈಸ್ ಡ್ಯೂಟಿಯನ್ನು ಕಡಿಮೆ ಮಾಡಿರುವಂಥದ್ದು. ಡೀಸೆಲ್ ಮೇಲೂ ಕೂಡ 10 ರೂಪಾಯಿ ಎಕ್ಸೈಸ್ ಡ್ಯೂಟಿ ಕಡಿಮೆ ಮಾಡಿರುವಂಥದ್ದು. ಅಂದರೆ ಜನರ ಮೇಲೆ ಏನು ಹೊರೆ ಬೀಳಬೇಕಾಗಿತ್ತು ಅದನ್ನು ಕೇಂದ್ರ ಸರ್ಕಾರವೇ ಜವಾಬ್ದಾರಿಯನ್ನು ತೆಗೆದುಕೊಳ್ಳೋದ್ರ ಮುಖೇನ ನರೇಂದ್ರ ಮೋದಿಜಿಯವರು ಈ ದೇಶದ ಸಾಮಾನ್ಯ ಜನರ ಪರವಾಗಿ ಒಂದು ದೃಢ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ರಾಜ್ಯದ ಜನತೆಯ ಪರವಾಗಿ, ದೇಶದ ಜನತೆಯ ಪರವಾಗಿ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರಿಗೆ ಹಾಗೂ ಪೆಟ್ರೋಲಿಯಂ ಖಾತೆ ಸಚಿವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ಇಚ್ಛಪಡ್ತೇನೆ. ನಮ್ಮ ರಾಜ್ಯದಲ್ಲಿ ಮಾತೆತ್ತಿದ್ರೆ ಕಾಂಗ್ರೆಸ್ನವರು ಈ ಸರ್ಕಾರ, ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡೋದ್ರಲ್ಲೇ 3 ವರ್ಷಗಳ ಕಾಲಹರಣ ಮಾಡಿದ್ದಾರೆ. ಆದರೆ ನರೇಂದ್ರ ಮೋದಿಜಿಯವರ ಜನಪರ ಕಾಳಜಿ ಏನು ಅನ್ನೋದನ್ನು ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ, ಅವರ ಸಚಿವ ಸಂಪುಟದ ಸದಸ್ಯರು ಕೂಡ ಅದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಎಸ್ ಸರ್. ಅದಕ್ಕೇನು ಹೇಳಿದೆ, ಬೇರೆ ಬೇರೆ ದೇಶಗಳಲ್ಲಿ ಅಮೇರಿಕ ಇರ್ಬೋದು, ಆಸ್ಟ್ರೇಲಿಯಾ ಇರ್ಬೋದು, 25%, 30%, 35% ಜನರ ಮೇಲೆ ಹೊರ ಬೀಳ್ತಾ ಇದೆ. ಆದರೆ ಕೇಂದ್ರ ಸರ್ಕಾರದ ನಿರ್ಧಾರದಿಂದ ಅಬಕಾರಿ ಸುಂಕ ಕಡಿಮೆ ಮಾಡಿರೋದ್ರಿಂದ ಬಹುಶಃ ಜಗತ್ತಿನ ಯಾವುದೇ ರಾಷ್ಟ್ರಗಳು ಈ ರೀತಿ ಕಡಿಮೆ ಮಾಡಿರೋದಕ್ಕೆ ಸಾಧ್ಯ ಇಲ್ಲ. ಅಂಥ ದೃಢ ನಿರ್ಧಾರವನ್ನು ಪ್ರಧಾನಮಂತ್ರಿಗಳು ಮಾಡಿರುವಂಥದ್ದು ಸ್ವಾಗತ ಮಾಡ್ತೇನೆ. ಪಾಪ ಕಾಂಗ್ರೆಸ್ನವರು ತಮ್ಮ ವೈಫಲ್ಯಗಳನ್ನು ಮುಚ್ಚಿ ಹಾಕೊಳ್ತಕ್ಕಂಥ ಸಲುವಾಗಿ ಬೇರೆಯವ್ರ ಮೇಲೆ ಗೂಬೆ ಕೂರಿಸ್ತಕ್ಕಂಥ ಒಂದು ಚಟ ಚಾಳೆ ಮುಂಚಿನಿಂದ ಕೂಡ ಬಂದಿದೆ. ಯಾವತ್ತೂ ಕೂಡ ಕೇಂದ್ರ ಸರ್ಕಾರವನ್ನು ದೂರ್ಕೊಂಡೇ ತಮ್ಮ 3 ವರ್ಷ ಅವಧಿಯನ್ನು ಇವತ್ತು ಮುಖ್ಯಮಂತ್ರಿಗಳು ಕೂಡ ಮುಗಿಸ್ತಾ ಇರುವಂಥದ್ದು. ಅದು ಬಿಟ್ಟರೆ ಏನು ಸಾಧನೆ ಮಾಡಿದ್ದಾರೆ ಇವತ್ತು? ಕಳೆದ 3 ವರ್ಷದ ಕಾಂಗ್ರೆಸ್ ಸರ್ಕಾರದ ಸಾಧನೆ ಏನು ಇವತ್ತು? ಜನ ಇದನ್ನು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು. ನಾನು ನಿನ್ನೆ ಆಡಳಿತ ಪಕ್ಷದ ಶಾಸಕರು, ವಿರೋಧ ಪಕ್ಷದ ಶಾಸಕರ ಹೇಳಿಕೆಗಳನ್ನು ಗಮನಿಸಿದ್ದೇನೆ. ವೈಯಕ್ತಿಕವಾಗಿ ನಾನು ಅದನ್ನು ಒಪ್ಪೋದಿಲ್ಲ, ಅವರ ಹೇಳಿಕೆಗಳನ್ನು. ಇವತ್ತು ರಾಜಕಾರಣಿಗಳು ಅಂತೇಳಿದರೆ ಜನಸಾಮಾನ್ಯರು ಯಾವ ರೀತಿ ನಮ್ಮನ್ನು ನೋಡ್ತಾರೆ ಅಂತಕ್ಕಂಥದ್ದು ದಿನನಿತ್ಯ ಪತ್ರಿಕೆಗಳಲ್ಲಿ, ಟಿವಿಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಕಳೆದ ಬಾರಿ ಇದೇ IPL ಮ್ಯಾಚ್ ಸಂದರ್ಭದಲ್ಲಿ ಆಡಳಿತ ಪಕ್ಷದ ಮೂರ್ಖತನದಿಂದ 11 ಜನ ಮುಗ್ಧರು ಪ್ರಾಣವನ್ನು ಕಳೆದುಕೊಂಡ್ರು. ಅದು ಇನ್ನೂ ಕೂಡ ರಾಜ್ಯದ ಜನ, ದೇಶದ ಜನ ಮರ್ತಿಲ್ಲ. ಆದರೆ ಇಂಥ ಸಂದರ್ಭದಲ್ಲಿ ಇಂಥ ಹೇಳಿಕೆಗಳು ಅವಶ್ಯಕತೆ ಇತ್ತ ನನಗಂತೂ ಅರ್ಥ ಆಗೋದಿಲ್ಲ. ನಾನಿದ್ರ ಪರವಾಗಿಲ್ಲ. ಒಬ್ಬ ಶಾಸಕರಾಗಿರ್ತಕ್ಕಂಥವ್ರು, ಜನಪ್ರತಿನಿಧಿ ಆಗಿರ್ತಕ್ಕಂಥವ್ರು, ಜನಸಾಮಾನ್ಯರಿಗಿಂತ ನಾವು ವಿಭಿನ್ನ ಆಗಿದ್ದೇವೆ, ನಾವು VIP ಅಂತಕ್ಕಂಥದ್ದು ಇದು ಖಂಡಿತ ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಇದಕ್ಕೆ ನನ್ನ ಬೆಂಬಲ ಇಲ್ಲ. ಇಲ್ಲ, ಮೊನ್ನೆ ನಾಮಪತ್ರ ಸಲ್ಲಿಸ್ತಕ್ಕಂಥ ಸಂದರ್ಭದಲ್ಲಿ ಬಾಗಲಕೋಟೆಯಲ್ಲೂ ಕೂಡ ನಮ್ಮ ನಾಡಗೌಡರು ಮತ್ತು ಸ್ಥಳೀಯ JDS ಮುಖಂಡರು ಅಲ್ಲೂ ಕೂಡ ಭಾಗವಹಿಸಿದ್ರು.
ದಾವಣಗೆರೆಯಲ್ಲೂ ಕೂಡ ಭಾಗವಹಿಸಿದ್ರು. ನಾನು ಕೂಡ ಸ್ವತಃ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರು, ಹಿರಿಯರಾಗಿರ್ತಕ್ಕಂಥ ಮಾನ್ಯ ಕುಮಾರಸ್ವಾಮಿ ಅವರಿಗೆ ನಾನು ಕೂಡ ದೂರವಾಣಿ ಮುಖೇನ ಮಾತನಾಡಿದ್ದೇನೆ. 2ನೇ ತಾರೀಕು 1ನೇ ತಾರೀಕು ನಂತರ ಸಮಯವನ್ನು ಕೊಡ್ತೇವೆ ಅಂತೇಳಿ ಅವರು ಹೇಳಿದ್ದಾರೆ. ಖಂಡಿತ ಬರ್ತಾರೆ. ಥ್ಯಾಂಕ್ ಯು.